ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ವಿಡಿಯೋದಲ್ಲಿ ಕೆಲವೊಂದು ಲಾಂಡ್ರಿ ಟಿಪ್ಸ್ ಜೊತೆಗೆ ಕುರ್ತಿ ಹಾಲ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಯೂಶುವಲಿ ನೀವೇನಾದ್ರು ವಾಷಿಂಗ್ ಮಿಷಿನಲ್ಲಿ ಬಟ್ಟೆನ ವಾಶ್ ಮಾಡ್ತೀರಾ ಅನ್ನೋದಾದ್ರೆ ಇದು ತುಂಬಾನೇ ಯೂಸ್ಫುಲ್ ಆಗಿರುವಂಥ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಒಗೆಯುವಂಥ ಬಟ್ಟೆಗಳನ್ನ ಹಾಕೋದಕ್ಕೋಸ್ಕರ ಈ ಥರ ಲಾಂಡ್ರಿ ಬಾಸ್ಕೆಟ್ಸ್ನ ಯೂಸ್ ಮಾಡ್ತೀನಿ. ಈಗ ಈ ಬಟ್ಟೆಗಳನ್ನೆಲ್ಲ ವಾಶ್ಗೆ ಹಾಕಬೇಕು, ಸೊ ಅದಕ್ಕೋಸ್ಕರ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಾಕ್ಸ್ ಎಲ್ಲ ಹಾಕೊಳ್ಳುವಾಗ ಈ ಥರ ಇನ್ನರ್ಸ್ನ ಯೂಸ್ ಮಾಡ್ತಿರ್ತೀವಿ, ಅದನ್ನೆಲ್ಲ ಕೂಡ ನಾನು ಸಪ್ರೇಟಾಗಿ ಸೆಗ್ರಿಗೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಬಾಟಮ್ಸ್ ಎಲ್ಲ ಏನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ಕೂಡ ನಾನು ಸಪ್ರೇಟಾಗೆ ವಾಶ್ಗೆ ಹಾಕ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಒಂದು ಆರೆಂಜ್ ಕಲರ್ ಬಾಸ್ಕೆಟಲ್ಲಿ ಡೈರೆಕ್ಟಾಗಿ ಮಿಷಿನ್ಗೆ ಹಾಕುವಂಥದ್ದು ಇಟ್ಕೊಳ್ತಾ ಇದ್ದೀನಿ. ಇನ್ನು ಇನ್ನೊಂದು ಕಡೆ ಒಂದು ಸತಿ ನಾರ್ಮಲಾಗಿ ವಾಶ್ ಮಾಡಿ ಆಮೇಲೆ ಮಿಷಿನ್ಗೆ ಹಾಕುವಂಥದ್ದನ್ನ ಇಟ್ಕೊಳ್ತಾ ಇದ್ದೀನಿ. ಮಕ್ಕಳ ಪೆಟಿಕೋಟ್ಸ್ ಇರ್ಬೋದು, ಇನ್ನರ್ಸ್, ಅದೆಲ್ಲ ಕೂಡ ಈ ಥರ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಟ್ಟೆಗಳನ್ನೆಲ್ಲ ಸಪ್ರೇಟ್ ಮಾಡಬೇಕಾದ್ರೇ ಒಂದು ಸತಿ ಎಲ್ಲದನ್ನು ರಿವರ್ಸ್ ಮಾಡಿ ಇಟ್ಕೊಳ್ತೀನಿ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಆರೆಂಜ್ ಕಲರ್ ಬಾಸ್ಕೆಟಲ್ಲಿರುವಂಥ ಬಟ್ಟೆಗಳನ್ನ ಡೈರೆಕ್ಟಾಗಿ ಮಿಷಿನಲ್ಲಿ ಹಾಕ್ತಾ ಇದ್ದೀನಿ. ಮಿಷಿನಲ್ಲಿ ಹಾಕೋದಕ್ಕಿಂತ ಮುಂಚೆ ಎಲ್ಲನೂ ರಿವರ್ಸ್ ಆಗಿದೆಯಾ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನವೇ ಡೇಸ್ ಪ್ರತಿಯೊಬ್ಬರು ಕೂಡ ತುಂಬ ಜಾಸ್ತಿ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಕಾರಣ ಈ ಥರ ಮಿಷಿನ್ಸಲ್ಲೆಲ್ಲ ವಾಶ್ ಮಾಡಿದಾಗ ಬಟ್ಟೆಗಳು ಬೇಗನೆ ಫೇಡ್ ಆಗ್ತಾ ಇರುತ್ತೆ. ಆ ಥರ ನೀವು ಬಟ್ಟೆಗಳೆಲ್ಲ ಶೇಡ್ ಆಗ್ದಿರಾ ಒಂದು ರೀತಿ ಡಲ್ ಆಗ್ದಿರಾ ಇರಬೇಕು ಅಂದರೆ ಪ್ರತಿ ಬಟ್ಟೆನ ಕೂಡ ರಿವರ್ಸ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಒಂದು ವೇಳೆ ನೀವು ಹ್ಯಾಂಡ್ ವಾಶ್ ಮಾಡ್ತೀರಾ ಅಂದರೂ ಕೂಡ ಬಿಸಿಲಲ್ಲಿ ಡೈರೆಕ್ಟಾಗಿ ಒಣಗಾಕುವಾಗ ಒಂದು ಸತಿ ರಿವರ್ಸ್ ಮಾಡಿ ಒಣಗಾಕೊಳ್ಳೋದಾದರೆ ಬಟ್ಟೆಗಳು ತುಂಬ ದಿನಗಳವರೆಗೂ ಕೂಡ ಶೇಡ್ ಆಗ್ದಿರಾ ಇರುತ್ತೆ. ಈಗ ಇಷ್ಟು ಬಟ್ಟೆಗಳನ್ನ ಹಾಕಿದ್ದೀನಿ, ಇನ್ನೂ ಸ್ವಲ್ಪ ಬಟ್ಟೆಗಳು ಹಾಕೋಷ್ಟು ಸ್ಪೇಸ್ ಇದೆ. ಅದಕ್ಕೋಸ್ಕರ ನಾನು ಆಗಲೇ ಏನು ತೋರಿಸಿದೆ ಬಾಟಮ್ಸ್ ಅಂದರೆ ಪ್ಯಾಂಟ್ಸ್ ಎಲ್ಲ ಏನು ತೋರಿಸಿದೆ ಅದನ್ನು ಒಂದು ಸತಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಆಮೇಲೆ ಮೆಷಿನಲ್ಲಿ ಹಾಕ್ಕೊಳ್ತೀನಿ. ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಬಕೆಟಲ್ಲಿ ಸ್ವಲ್ಪ ವಾಟರ್ನ ಇಟ್ಕೊಂಡು ಅದರಲ್ಲಿ ಡಿಟರ್ಜೆಂಟ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಈಗ ತೋರಿಸಿರುವಂಥ ಎಲ್ಲ ಬಟ್ಟೆಗಳನ್ನ ಕೂಡ ಸೋಪ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ನೆನೆಸಕ್ಕೆ ಬಿಡ್ತಿಲ್ಲ, ಜಸ್ಟ್ ಈ ಥರ ಆ ನೀರಲ್ಲಿ ಬಟ್ಟೆಗಳನ್ನ ಹಿಂಡ್ಬಿಟ್ಟು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಇವುಗಳಲ್ಲಿ ಆಗಲೇ ನಾನು ಪ್ಯಾಂಟ್ಸ್ ಎಲ್ಲ ಏನು ತೋರಿಸ್ದೆ ಆ ಪ್ಯಾಂಟ್ಸ್ನ ಮಾತ್ರನೇ ತೊಗೊಳ್ತಾ ಇದ್ದೀನಿ. ಈ ಬಾಟಮ್ಸ್ನ ರಿವರ್ಸ್ ಮಾಡಿಬಿಟ್ಟು ವಿಡಿಯೋದಲ್ಲಿ ತೋರಿಸ್ದಂಗೆ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಬ್ರಷ್ ಮಾಡಿ ಒಂದು 2 ಸತಿ ವಾಟರಲ್ಲಿ ವಾಶ್ ಮಾಡ್ಕೊಳ್ತೀನಿ. ಉಳಿದಿರೋಂಥ ಪ್ಯಾಂಟ್ಸ್ನ ಕೂಡ ಇದೇ ಥರ ವಾಶ್ ಮಾಡಿಕೊಂಡು ಆರೆಂಜ್ ಕಲರ್ ಬಾಸ್ಕೆಟಲ್ಲಿ ಹಾಕ್ಕೊಳ್ತೀನಿ. ಈ ಥರ ಬಟ್ಟೆಗಳನ್ನ ಒಂದ್ಸತಿ ಹ್ಯಾಂಡ್ ವಾಶ್ ಮಾಡಿ ಆಮೇಲೆ ಮಿಷಿನಲ್ಲಿ ಹಾಕೋದ್ರಿಂದ ಬಟ್ಟೆಗಳು ಕೂಡ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ, ಹೈಜಿನಿಕ್ ಆಗು ಕೂಡ ಇರುತ್ತೆ. ಈಗ ಈ ಬಟ್ಟೆಗಳನ್ನ ಕೂಡ ಆಗಲೇ ಮಿಷಿನ್ಗೆ ಹಾಕಿದ್ದೀವಲ್ಲ ಅದ್ರ ಜೊತೆಗೇನೆ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ತೀನಿ. ಯೂಶ್ವಲಿ ನೈಟ್ ಟೈಮಲ್ಲಿ ನಾವು ಈ ರೀತಿ ಮಾಡಿ ಇಟ್ಕೊಳ್ಳೋದಾದರೆ ಡಿಲೇ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಅಷ್ಟರಲ್ಲಿ ಬಟ್ಟೆಗಳು ವಾಶ್ ಆಗೋ ಥರ ನೋಡ್ಕೊಳ್ಬೋದು. ಅಥವಾ ನೀವು ಬೆಳಗ್ಗೆ ಈ ಥರ ಮಾಡಿಕೊಂಡು ಕೂಡ ಇಮ್ಮಿಡಿಯೇಟಾಗಿ ವಾಶ್ಗೆ ಹಾಕ್ಬೋದು. ನಿಮ್ಮ ಟೈಮ್ಗೆ ಅನುಗುಣವಾಗಿ ಈ ಥರ ಲಾಂಡ್ರಿ ಟಿಪ್ಸ್ನ ಕೂಡ ಫಾಲೋ ಮಾಡ್ಬೋದು. ವಿಡಿಯೋ ಇಂಟ್ರೋದಲ್ಲೇ ಹೇಳ್ದಂಗೆ ಕೆಲವೊಂದು ಕುರ್ತಿ ಹಾಲ್ ಕೂಡ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ. ಫಸ್ಟಿಗೆ ನಾನು ಕುರ್ತೀಸ್ನ ತೋರಿಸ್ಬಿಡ್ತೀನಿ, ಆಮೇಲೆ ಉಳಿದಿರುವಂಥ ಲಾಂಡ್ರಿ ಟಿಪ್ಸ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಸುಮಾರಷ್ಟು ಬಟ್ಟೆಗಳನ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ, 1 by 1 ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಒನ್ ಬಂದು ಇದು 3 ಪೀಸ್ ಸೆಟ್ಟು. ಟಾಪ್ ಬಂದು ಈ ಥರ ಇದೆ, ವಿ ನೆಕ್ ಬಂದಿದೆ, ಎಂಬ್ರಾಯ್ಡರಿ ವರ್ಕ್ ಕೂಡ ಬಂದಿದೆ. ಸ್ಲೀವ್ಸ್ ಬಂದು ಕೆಳಗಡೆ ಒಂದು ಸ್ವಲ್ಪ ಲೇಸ್ ಒಂದು ಕೊಟ್ಟಿದ್ದಾರೆ ಸ್ಲೀವ್ಸ್ಗೆ. ಅದು ಬಿಟ್ಟರೆ ಓಲ್ ಟಾಪ್ ಕೆಳಗಡೆ ಒಂದು ಸ್ವಲ್ಪ ಪ್ರಿಂಟ್ಸ್ ಬಂದಿದೆ. ಬಾಟಮ್ ಈ ಥರ ಇದೆ. ಇದು ಸ್ಟ್ರೈಟ್ ಪ್ಯಾಂಟು, ಕೆಳಗಡೆ ಲೇಸ್ ಕೊಟ್ಟಿದ್ದಾರೆ. ನೀವು ತಗೊಳ್ಳೋ ಸೈಜ್ಗಿಂತ 1 ಸೈಜ್ ಕಡಿಮೆ ತಗೊಳ್ಳೋದಾದರೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಕೂರುತ್ತೆ. ಇದಕ್ಕೆ ಆರ್ಗ್ಯಾನ್ಸಾ ಟೈಪ್ ದುಪ್ಪಟ್ಟ ಕೊಟ್ಟಿದ್ದಾರೆ. ಟಾಪ್ ಮೇಲಿರುವಂಥ ಪ್ರಿಂಟ್ಸ್ ದುಪ್ಪಟ್ಟ ಮೇಲೂ ಕೂಡ ಬಂದಿದೆ. ನೆಕ್ಸ್ಟ್ ಈ ಬ್ಯೂಟಿಫುಲ್ ಕುರ್ತಾ ಸೆಟ್ಟು, ಇದು ಕೂಡ 3 ಪೀಸ್ ಸೆಟ್ಟೇ. ಟಾಪ್ ಒಂದು ಈ ಥರ ಇದೆ, ನೋಡ್ತಾ ಇರ್ಬೋದು. ಇದ್ರ ಮೇಲೆ ಬಂದಿರುವಂಥ ಪ್ರಿಂಟ್ಸ್ ಎಲ್ಲ ಕೂಡ ತುಂಬಾ ಯುನೀಕ್ ಆಗಿ ತುಂಬ ಕ್ಲಾಸಿಕ್ ಆಗಿ ಕಾಣಿಸುತ್ತೆ. ಸೈಡ್ಸಲ್ಲಿ ಓಲ್ಸ್ ಎಲ್ಲ ಏನು ನೋಡ್ತಿದ್ದೀರಾ ಅದು ಮಿರರ್ ವರ್ಕ್ ಅಲ್ಲ, ಅದು ಓಲ್ಸ್ ಇದೆ. ಸ್ಲೀವ್ಸ್ ಬಂದು ಕೂಡ ನಿಮಗೆ ತುಂಬ ಚೆನ್ನಾಗಿ ಬಂದಿದೆ. ಈ ಸೈಡ್ಸಲ್ಲಿ ಮಾತ್ರ ಅದು ಏನಿದೆ ಅದು ಓಲ್ಸು, ಅದು ಓಲ್ಸೇ ಇದೆ. ಒಳಗಡೆ ನಾವು ಇನ್ನರ್ ಸೇಮ್ ಕಲರ್ ಯೂಸ್ ಮಾಡಬೇಕಾಗತ್ತೆ.
ಸ್ಲೀವ್ಸ್ ಬಂದು ಈ ತರ ಶೇಪ್ ಅಲ್ಲಿ ಬಂದಿದೆ. ಸ್ಲೀವ್ಸ್ ಮೇಲೂ ಕೂಡ ಪ್ರಿಂಟ್ ಬಂದಿದೆ. ಇದು ಪ್ರಿಂಟ್ ಅಲ್ಲ, ಎಂಬ್ರಾಯ್ಡರಿ ವರ್ಕ್ ಬಂದಿದೆ. ಬ್ಯಾಕ್ ಸೈಡ್ ಈ ತರ ಇದೆ. ಫ್ರಂಟ್ ಸೈಡ್ ಎಂಬ್ರಾಯ್ಡರಿ ಬುಟ್ಟಾಸ್ ಬಂದಿದೆ. ತುಂಬಾ ಕ್ಲಾಸಿಕ್ ಆಗಿದೆ. ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಆಗಿದೆ. ಇದು ಕೂಡ ಕಾಟನ್ ಮೆಟೀರಿಯಲ್. ಪ್ಯಾಂಟ್ ಬಂದು ಈ ತರ ಸ್ಟ್ರೈಟ್ ಪ್ಯಾಂಟ್ಗೆ ಕೆಳಗಡೆ ಸ್ವಲ್ಪ ಎಂಬ್ರಾಯ್ಡರಿ ವರ್ಕ್ ಬಂದಿದೆ. ಇದಕ್ಕೆ ದುಪ್ಪಟ್ಟ ಕೂಡ ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಕಂಫರ್ಟಬಲ್ ಮೆಟೀರಿಯಲ್ ಕೂಡ ಹೌದು. ಬಟ್ ಆಗ್ಲೇ ಹೇಳ್ದಂಗೆ ಟಾಪ್ ಅಲ್ಲಿ ಆ ಹೋಲ್ಸ್ ಅನ್ನೋದು ಇದೆ. ಅದು ಬಿಟ್ರೆ ಇದು ಅದ್ಭುತವಾಗಿರುವಂತ ಒಂದು ಕುರ್ತಾ ಸೆಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಒಂದು ಬಂದು ಇದು ಅನಾರ್ಕಲಿ ಟೈಪು. ಇಲ್ಲಿ ನೀವು ನೋಡೋದಾದ್ರೆ ಫ್ರಂಟ್ಗೆ ಈ ತರ ಇದೆ, ಅಂದ್ರೆ ಟಾಪು. ನೆಕ್ಕು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಉಕ್ಸ್ನ ಫಿಕ್ಸ್ ಮಾಡ್ಕೊಳ್ಳೋದಾದ್ರೆ ತುಂಬಾ ಚೆನ್ನಾಗಿ ಕವರ್ ಆಗುತ್ತೆ. ಪ್ಯಾಂಟ್ ಬಂದು ಪ್ಲಾಜೋ ಪ್ಯಾಂಟ್ ಬಂದಿದೆ. ಪ್ರಿಂಟ್ಸ್ ಕೂಡ ಬಂದಿದೆ ಇದ್ರ ಮೇಲೆ. ಇದಕ್ಕೆ ದುಪ್ಪಟ್ಟ ಕೂಡ ಪ್ಯಾಂಟ್ ಮೇಲೆ ಏನು ಪ್ರಿಂಟ್ಸ್ ಇದೆ ಸೇಮ್ ಪ್ರಿಂಟ್ಸೇ ದುಪ್ಪಟ್ಟ ಮೇಲೆ ಕೂಡ ಬಂದಿದೆ. ಈ ಮೂರ್ನ ಹಾಕಿದಾಗ ಯಾವ ತರ ಕಾಣಿಸುತ್ತೆ ಅನ್ನೋದು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಇಲ್ಲಿ ಹಾಕಿದೀನಿ ನೋಡಿ. ಈ ಕುರ್ತನ ತೋರಿಸಿದಾಗ ಹೇಳ್ದೆ ಅಲ್ವಾ, ಈ ಟಾಪ್ ಮೇಲೆ ಸೈಡ್ಸ್ ಅಲ್ಲಿ ನಿಮ್ಗೆ ಏನ ನಾಟ್ಸ್ ತರ ಕಾಣಿಸ್ತಿದೆ ಅದೆಲ್ಲ ಕೂಡ ಹೋಲ್ಸು. ಒಳಗಡೆ ನೀವು ಸೇಮ್ ಕಲರ್ ಇನ್ನರ್ನ ಯೂಸ್ ಮಾಡೋದಾದ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ನೆಕ್ಸ್ಟ್ ಇದು ಬಂದು ಒಂದು ಫ್ರಾಕ್. ಇದು ಪಾಲಿಸ್ಟರ್ ಮೆಟೀರಿಯಲ್ ನೋಡ್ತಾ ಇರ್ಬೋದು. ಸ್ಲೀವ್ಸ್ ಕೂಡ ಒಂದು ಸ್ವಲ್ಪ ಯುನಿಕ್ ಆಗಿ ಬಂದಿದೆ. ಇದಕ್ಕೆ ಪ್ರಿಂಟ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇದು ನೀ ಲೆಂತ್ ವರೆಗೂ ಬರುವಂತ ಫ್ರಾಕ್. ಬೀಚ್ಗೆಲ್ಲ ಹಾಕೊಳ್ಳೋಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸ್ಲೀವ್ಸ್ ನೋಡ್ತಿರ್ಬೋದು ಈ ತರ ಬಂದಿದೆ. ಪ್ರತಿಯೊಂದನ್ನ ಡೀಟೇಲ್ ಆಗಿ ನಾನು ಹಾಕಿರೋದೆಲ್ಲ ತೋರಿಸ್ತಾ ಹೋದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಈ ತರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಂದು ಇದು ಕೂಡ ಒಂದು ಕಾಟನ್ ಕುರ್ತಾ ಸೆಟ್ಟು. ಇದು 3 ಪೀಸ್ ಸೆಟ್ಟೆ. ಪ್ಯಾಂಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಜಸ್ಟ್ ನಾನು ಇಲ್ಲಿ ಟಾಪ್ ಮಾತ್ರ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ತರ ಪ್ರಿಂಟ್ಸ್ ಅನ್ನೋದು ಬಂದಿದೆ. ನೆಕ್ಸ್ಟ್ ಒಂದು ಬಂದು ಇದು ತುಂಬಾ ಕಡಿಮೆ ಪ್ರೈಸ್ ಅಲ್ಲೇ ಸಿಗುತ್ತೆ. 2 ಪೀಸ್ ಸೆಟ್ಟು. ಕಾಲರ್ ನೆಕ್ ಬಂದಿದೆ. ಪ್ಯಾಂಟ್ ಬಂದು ಸೇಮ್. ಇದು ಒಂದು ರೀತಿ ಕಾಟ್ ಸೆಟ್ ತರ ಕೂಡ ಇರುತ್ತೆ. ಮೆಟೀರಿಯಲ್ ಬಂದು ಪಾಲಿಸ್ಟರು, ಅಂದ್ರೆ ಸಿಂಥೆಟಿಕ್ ಮೆಟೀರಿಯಲ್. ಇದು 3 ಪೀಸ್ ಸೆಟ್ ಕುರ್ತಾ ನೋಡ್ತಾ ಇರ್ಬೋದು. ಟಾಪ್ ಬಂದು ಈ ತರ ಇದೆ. ಇದು ಕೂಡ ಕಾಟನ್ ಮೆಟೀರಿಯಲ್. ಸ್ಟ್ರೈಟ್ ಪ್ಯಾಂಟು ಮತ್ತೆ ದುಪ್ಪಟ್ಟ ಕೂಡ ಬಂದಿದೆ. ದುಪ್ಪಟ್ಟ ಕಾಟನ್, ಪ್ಯೂರ್ ಕಾಟನ್ನು. ಇದು ಕೂಡ 2 ಪೀಸ್ ಸೆಟ್ಟು. ನೋಡ್ತಾ ಇರ್ಬೋದು ಇದರ ನೆಕ್ ಶೇಪ್ ಯಾವ ತರ ಬಂದಿದೆ ಅಂತ. ಇದಕ್ಕೆ ಪರ್ಲ್ ವರ್ಕ್ ಬಂದಿದೆ. ಸ್ಲೀವ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯೋಕ್ ಪಾರ್ಟ್ಗೆ ಎಂಬ್ರಾಯ್ಡರಿ ವರ್ಕ್ ಬಂದಿದೆ. ಇದಕ್ಕೆ ಪ್ಲಾಜೋ ಪ್ಯಾಂಟ್ ಬಂದಿದೆ, ಅಂದ್ರೆ ಸೇಮ್ ಕಲರ್ ಅಲ್ಲೇ ಪ್ಲಾಜೋ ಪ್ಯಾಂಟ್. ಲಾಸ್ಟ್ ಕುರ್ತಾ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಈ ಗ್ರೀನ್ ಕಲರ್ದು. ಇದಕ್ಕೆ ಬಾಂದಿನಿ ವರ್ಕ್ ಕೂಡ ಬಂದಿದೆ. ಸ್ವಲ್ಪ ಲೇಸ್ ಇಂದ ಕೂಡ ಇದನ್ನ ಹೈಲೈಟ್ ಮಾಡಿದ್ದಾರೆ. ಸ್ಲೀವ್ಸ್ ಇರ್ಬೋದು ಮತ್ತೆ ನೆಕ್ ಪಾರ್ಟ್ ಹತ್ರ ಏನು ಬಂದಿದೆ ಅದೆಲ್ಲ ಕೂಡ ಲೇಸ್ ವರ್ಕು. ಇದಕ್ಕೂ ಕೂಡ ಅಷ್ಟೇ ಪ್ಲಾಜೋ ಪ್ಯಾಂಟ್ ಬಂದಿದೆ ವಿತ್ ದುಪ್ಪಟ. ಇವುಗಳ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ಲಾಂಡ್ರಿ ಟಿಪ್ಸ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲೆಲ್ಲ ಏನು ನೋಡ್ತಿದ್ದೀರಾ, ಮಕ್ಕಳ ಯೂನಿಫಾರ್ಮ್ಸ್ ಇರ್ಬೋದು ಮತ್ತೆ ಇನ್ನರ್ಸ್ ಎಲ್ಲ ಏನು ಯೂಸ್ ಮಾಡ್ತೀವಿ ಅದನ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಹ್ಯಾಂಡ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ತುಂಬ ಜಾಸ್ತಿ ಆಟಾಡೋ ಕಾರಣ ಸ್ವೆಟ್ ಆಗಿರುತ್ತೆ, ತುಂಬ ಜಾಸ್ತಿ ಕೊಳೆ ಕೂಡ ಆಗಿರುತ್ತೆ. ಅವುಗಳನ್ನ ಒಂದ್ಸತಿ ಈ ಥರ ಹ್ಯಾಂಡ್ ವಾಶ್ ಮಾಡಿಕೊಂಡ್ರೆ ಬೆಟರು. ಒಂದು ವೇಳೆ ಸಮ್ಮರ್ ಆದರೆ ಡೈರೆಕ್ಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡೇ ಒಣಗಾಕ್ಕೊಳ್ಬೋದು. ಅಥವಾ ವಿಂಟರ್, ಚಳಿಗಾಲ, ಮಳೆಗಾಲ ಅನ್ನೋದಾದರೆ ಈ ಥರ ಕೂಡ ಮಾಡ್ಬೋದು. ಈ ಬಟ್ಟೆಗಳನ್ನ ಒಂದ್ಸತಿ ಹ್ಯಾಂಡ್ ವಾಶ್ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಮಿಷಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಕ್ಸ್ಪ್ರೆಸ್ 15 ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡಿಟರ್ಜೆಂಟ್ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಆಪ್ಷನಲ್ಲು. ಈ ಥರ ವಾಶ್ ಮಾಡ್ಕೊಳ್ಳೋದಾದರೆ ಬಟ್ಟೆಗಳು ಬೇಗನೆ ಒಣಗುತ್ತೆ. ಯೂಶ್ವಲಿ ಚಳಿಗಾಲ, ಮಳೆಗಾಲದಲ್ಲಿ ಬಟ್ಟೆಗಳು ಒಣಗಬೇಕಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ನೀವು ಈ ಥರ ಕೂಡ ಮಾಡ್ಕೊಳ್ಬೋದು. ಇದರಲ್ಲಿರುವಂಥ ಎಕ್ಸಸ್ ಆಫ್ ವಾಟರ್ ಎಲ್ಲ ಕೂಡ ಹೋಗಿರುತ್ತೆ. ಬಟ್ಟೆಗಳು ಒಣಗಾಕಿದ ಕೂಡಲೇ ಗಾಳಿಗೂ ಕೂಡ ಇಮಿಡಿಯೇಟಾಗಿ ಡ್ರೈ ಆಗುತ್ತೆ. ಅಡುಗೆ ಮನೆ ಬಟ್ಟೆಗಳನ್ನ ಕೂಡ ಮಿಷಿನಲ್ಲಿ ಹಾಕ್ತೀರಾ ಅನ್ನೋದಾದರೆ ಅವುಗಳನ್ನ ಕೂಡ ಇದೇ ಥರ ಫಾಲೋ ಮಾಡ್ಬೋದು. ಯೂಶ್ವಲಿ ನಾನು ಅಡುಗೆ ಮನೆ ಬಟ್ಟೆಗಳನ್ನ ಮಿಷಿನಲ್ಲಿ ಹಾಕಲ್ಲ, ಹ್ಯಾಂಡ್ ವಾಶ್ ಮಾಡ್ಕೊಳ್ತೀನಿ. ಕೆಲವೊಬ್ರಿಗೆ ಹ್ಯಾಂಡ್ ವಾಶ್ ಮಾಡೋ ಅಷ್ಟು ಸ್ಪೇಸ್ ಇರಲ್ಲ ಅಂಥವರು ಬಿಸಿನೀರಲ್ಲಿ ನೆನೆಸಿಟ್ಬಿಟ್ಟು ಅಡುಗೆ ಮನೆ ಕಿಚನಲ್ಲೇ ನೀವು ಒಂದ್ಸತಿ ವಾಶ್ ಮಾಡಿಕೊಂಡು ಆಮೇಲೆ ಈ ಥರ ಮಾಡ್ಕೊಳ್ಬೋದು. ಈಗ ನಾನಿಲ್ಲಿ ಒಂದು ವೈಟ್ ಕಲರ್ ಬ್ಯಾಗ್ನ ತೊಗೊಂಡಿದ್ದೀನಿ. ಈ ಥರ ಕ್ಲಾತ್ ಬ್ಯಾಗ್ಸ್ ಎಲ್ಲರಿಗೂ ಅವೈಲಬಲ್ ಇರುತ್ತೆ. ಕಲರ್ ಹೋಗದೆ ಇರೋಂಥದ್ದನ್ನು ತೊಗೊಂಡು ಇದರಲ್ಲಿ ನಾನು ಕಿಚನ್ ಕ್ಲಾತ್ಸ್ನ ಹಾಕ್ಬಿಟ್ಟು ಗಂಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದು ಓಪನ್ ಆಗಿಬಿಡುತ್ತೆ.
ಈ ಒಂದು ಬ್ಯಾಗ್ನ ನಾರ್ಮಲ್ ಎಲ್ಲ ಬಟ್ಟೆಗಳು ಹಾಕ್ತೀವಲ್ಲ ಅದ್ರ ಜೊತೆಗೇ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೈಟಲ್ಲಿ ಇದನ್ನೆಲ್ಲ ವಾಶ್ಗೆ ಹಾಕ್ತಾ ಇರೋದ್ರಿಂದ ಡಿಲೇ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 11 ಅವರ್ಸ್ ಡಿಲೇ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಡಿಟರ್ಜೆಂಟ್ ಕೂಡ ಹಾಕ್ಬಿಟ್ಟು ಮಿಷಿನ್ನ ಆನ್ ಮಾಡಿ ಬಿಡ್ತೀನಿ. ಚಳಿಗಾಲದಲ್ಲಿ ಬೆಳಗ್ಗೆನೇ ಎದ್ದೇಳಕ್ಕಾಗಲ್ಲ ಅಂತ ಅಂದವರು ಇಂದಿನ ದಿನ ರಾತ್ರಿಯಲ್ಲೇ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳೋದಾದ್ರೆ ಬೆಳಗ್ಗೆ ನೀವು ಎದ್ದೇಳೋ ಟೈಮ್ಗೆ ಬಟ್ಟೆಗಳೆಲ್ಲನೂ ವಾಶ್ ಆಗಿರುತ್ತೆ. ಕಿಚನ್ ಕ್ಲಾತ್ಸ್ನ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಬ್ಯಾಗಲ್ಲಿ ನನ್ನ ಗಂಟು ಸರಿಯಾಗಿ ಆಗ್ತಾ ಇರೋ ಕಾರಣ ಓಪನ್ ಆಗಿಬಿಟ್ಟಿದೆ. ಈ 2 ಕಿಚನ್ ಕ್ಲಾತ್ಸ್ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಬೆಳಗ್ಗೆನೆ ಬಟ್ಟೆಗಳನ್ನ ಒಣಗಾಕೋದಾದ್ರೆ ಮಧ್ಯಾಹ್ನ ಅಷ್ಟರಲ್ಲಿ ಒಣಗೋಗ್ಬಿಡುತ್ತೆ. ಸೊ ಆದಷ್ಟು ನೀವು ನೈಟ್ ಟೈಮಲ್ಲೇ ಈ ಥರ ಆಪ್ಷನ್ಸ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ವರ್ಕಿಂಗ್ ವುಮೆನ್ಸ್ಗೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಉಲನ್ ಕ್ಲಾತ್ಸ್ನ ಮಿಷಿನಲ್ಲಿ ಯಾವ ಥರ ವಾಶ್ ಮಾಡ್ಬೋದು ಅಂತ ತೋರಿಸ್ತೀನಿ. ಸುಮಾರು ಜನ ಕಮೆಂಟ್ಸ್ ಮಾಡಿ ಕೂಡ ಕೇಳ್ತಾ ಇದ್ದೀರಾ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಉಲನ್ ಶಾಲು ಮತ್ತು ಈ ತಲೆ ಕಟ್ಕೊಳ್ತೀವಲ್ವ ಇದು ಮತ್ತು ಸ್ವೆಟರ್ ಕೂಡ ತೊಗೊಂಡಿದ್ದೀನಿ. ಇದೇ ಥರನೇ ನೀವು ಪ್ಯೂರ್ ಉಲನಲ್ಲಿ ಮಾಡಿರ್ತೀರಲ್ವ ಶಾಲುಸ್ ಈ ಥರದ್ದು ಕೂಡ ತೊಗೊಳ್ಬೋದು. ಅಂದರೆ ಕಲರ್ ಹೋಗದೆ ಇರೋವಂಥದ್ದಾದರೆ ಒಟ್ಟಿಗೆ ವಾಶ್ ಮಾಡ್ಬೋದು. ಕಲರ್ ಹೋಗೋ ಅಂಥದ್ದಾದರೆ ಸಪ್ರೇಟಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇವುಗಳನ್ನೆಲ್ಲ ಡೈರೆಕ್ಟಾಗಿ ಮಿಷಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಡೋರ್ನ ಲಾಕ್ ಮಾಡಿ ಡಿಟರ್ಜೆಂಟ್ ಲಿಕ್ವಿಡ್ನ ಹಾಕ್ಕೊಳ್ಬೇಕಾಗತ್ತೆ. ಎಷ್ಟು ಬಟ್ಟೆಗಳು ಹಾಕಿದ್ದೀರಾ ಅನ್ನೋದ್ರ ಮೇರೆಗೆ ಲಿಕ್ವಿಡ್ನ ಸ್ವಲ್ಪ ವೇರಿಯೇಷನ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದರಲ್ಲಿ ಉಲನ್ ಅನ್ನೋ ಒಂದು ಆಪ್ಷನ್ ಇದೆ. ನಿಮ್ಮ ಬಟ್ಟೆಗಳೆಲ್ಲ ಆಪ್ಷನ್ ಇಲ್ಲ ಅನ್ನೋದಾದರೆ 30 ಡಿಗ್ರಿಯಲ್ಲಿ ರೊಟೇಟ್ ಆಗೋ ಥರ ನೋಡ್ಕೊಳ್ಬೇಕಾಗತ್ತೆ. ಈಗ ವಾಶ್ ಕೂಡ ಆಗಿದೆ, ಅಬ್ಸರ್ವ್ ಮಾಡ್ಬೋದು. ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಇದರಲ್ಲಿ ವಾಟರ್ ಕೂಡ ಇಲ್ಲದೆ ಇರೋ ಕಾರಣ ಗಾಳಿಗೆನೇ ಇದನ್ನು ಡ್ರೈ ಮಾಡ್ಕೊಳ್ಬೋದು. ನಿಮ್ಮಲ್ಲಿ ಸುಮಾರು ಜನ ವೈಟ್ ಕ್ಲಾತ್ಸ್ನ ಯಾವ ಥರ ವಾಶ್ ಮಾಡೋದು ತೋರಿಸಿ ಅಂತ ಕೇಳ್ತಿರ್ತೀರಾ. ಈಗಾಗಲೇ ನಾನು ಕೆಲವೊಂದು ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಆ ವೀಡಿಯೋಸ್ಗೆ ಸಂಬಂಧಪಟ್ಟಿರುವಂಥ ಪ್ಲೇಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ಐ ಕಾರ್ಡಲ್ಲಾದರೂ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ವಾಷಿಂಗ್ ಮಿಷಿನ್ ಕ್ಲೀನಿಂಗಿಂದ ಹಿಡಿದು ಪ್ರತಿಯೊಂದು ಕ್ಲಾತ್ಸ್ನ ಕೂಡ ಕ್ಲಾತ್ಸ್ ಮೇಲೆ ಆಗಿರುವಂಥ ಮಾರ್ಕ್ಸ್ ಇರ್ಬೋದು, ರೇಷ್ಮೆ ಸೀರೆಗಳಿರ್ಬೋದು, ಅದ್ರ ಮೇಲೆ ಆಗಿರುವಂಥ ಮಾರ್ಕ್ಸ್ನ ಯಾವ ಥರ ಕ್ಲೀನ್ ಮಾಡೋದು ಪ್ರತಿಯೊಂದನ್ನ ಕೂಡ ಶೇರ್ ಮಾಡಿದ್ದೀನಿ. ಇನ್ನು ವಿಡಿಯೋಗೆ ಬರೋದಾದರೆ ಸುಮಾರಷ್ಟು ಜನ ಬ್ಲಾಂಕೆಟ್ಸ್ನ ಅಥವಾ ಕಂಫರ್ಟರ್ಸ್ನ ಯಾವ ಥರ ವಾಶ್ ಮಾಡೋದು ಅಂತ ಕೇಳ್ತಿರ್ತೀರಾ. ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ ವಿಡಿಯೋನ ಈಗಾಗಲೇ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಡೀಟೇಲಾಗಿ ಶೇರ್ ಮಾಡ್ತಾ ಇಲ್ಲ. ಜಸ್ಟ್ ವಿಡಿಯೋನ ಫಾಲೋ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ತುಂಬ ಜಾಸ್ತಿ ದೊಡ್ಡ ಕಂಫರ್ಟರ್ ಆದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ಕಾಂಪ್ಯಾಕ್ಟ್ ಸೈಜಲ್ಲಿರುವಂಥ ಬ್ಲಾಂಕೆಟ್ ಆದರೆ ಡೈರೆಕ್ಟಾಗಿ ಮಿಷಿನಲ್ಲಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಹಾಕ್ಬೋದು. ದೊಡ್ಡದಾಗಿರುವಂಥ ಬ್ಲಾಂಕೆಟ್ಸ್ ಆದರೆ ಈ ಥರ ಫೋಲ್ಡ್ ಮಾಡಿ ಹಾಕ್ಕೊಂಡ್ರೆ ವಾಷಿಂಗು ಕೂಡ ಈಸಿ ಆಗುತ್ತೆ, ಅಂದರೆ ನೀಟಾಗಿ ವಾಶ್ ಆಗುತ್ತೆ. ಮಿಷಿನ್ ಕೂಡ ಆನ್ ಆಗಿದೆ. ಈಗ ಇದನ್ನು ಒಣಗಾಕಿ ಕೂಡ ತೋರಿಸ್ತೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಅಂದರೆ ನೀವು ಯಾವ ಕಂಫರ್ಟರ್ನ ತೊಗೊಂಡಿದ್ದೀರಾ ಅದ್ರ ಪ್ರಕಾರ ಆಪ್ಷನ್ಸ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದು ಕಾಟನ್ನ ಅಥವಾ ಪಾಲಿಸ್ಟರ ಯಾವ ಥರ ನೋಡಿಕೊಂಡು ಆಪ್ಷನ್ನ ಸೆಲೆಕ್ಟ್ ಮಾಡಿ ವಾಶ್ ಮಾಡ್ಕೊಳ್ಳೋದಾದರೆ ತುಂಬ ದಿನಗಳವರೆಗೂ ಕೂಡ ಈ ಬ್ಲಾಂಕೆಟ್ಸ್ ಬಳಕೆ ಬರುತ್ತೆ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.